ಈಗ ಇದೆಲ್ಲ ಯಾರಿಗಾದರೂ ಬೇಕಾ? ಸಿದ್ದರಾಮಯ್ಯ ಏನು ಹೇಳಿದ್ರು, ಬಿ ಜೆ ಪಿ ಏನು ಹೇಳ್ತು, ಕಾಂಗ್ರೆಸ್ನವ್ರು ಏನು ಹೇಳಿದ್ರು, ಯಾರಿಗೂ ಬೇಡ. ಪ್ರಶ್ನೆ ಒಂದೇ, ಕಾಂಗ್ರೆಸ್ ಅವ್ರಿಗೂ ಬಿ ಜೆ ಪಿ ಅವ್ರಿಗೆ ಸಿ ಎಮ್ ಅರೆಸ್ಟ್ ಆಗ್ತಾರಾ? ಈ ಪ್ರಶ್ನೆಗೆ ಉತ್ತರ. ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು. ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಯಾರು? ರಾಜ್ಯಪಾಲರು. ಆದರೆ ಈಗ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯ ಹೇಳೋದು, ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅದನ್ನು ಕೈಬಿಟ್ಟಿದ್ದಾರೆ, ಹಾಗಾಗಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ. ದೆನ್ ವಾಟ್ ಬಾಸ್? ಸದ್ಯ ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅನುಮತಿ ನೀಡುವ ಅವಶ್ಯಕತೆ ಇಲ್ಲ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ, ಅಗತ್ಯ ಇಲ್ಲ. ಇನ್ನೂ ಪ್ರಕರಣ ದಾಖಲಾಗಬೇಕು, ತನಿಖೆ ಆಗಬೇಕು ಅಂತ ಹೇಳಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆಗ ಮಾತ್ರ 218ರ ವಿಚಾರ ಉದ್ಭವ ಆಗತ್ತೆ. ಏನು ಅರ್ಥ ಆಗಿಲ್ಲಲ್ಲ? ಹೇಳ್ತೀನಿ. ಇವರು ಹೇಳೋದು ಸಿದ್ದರಾಮಯ್ಯ, ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ನನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿ ಅಲ್ಲ, ಇದು ತನಿಖೆ ಮಾಡೋದಕ್ಕೆ ಅನುಮತಿ. ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಟ್ಟಿದ್ದರು, ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ತೆಗೆದು ಇದೀಗ ನನ್ನ ವಿರುದ್ಧ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ 17A ಅಡಿಯಲ್ಲಿ ತನಿಖೆ. ಇನ್ನು ಹೈಕೋರ್ಟ್ ತೀರ್ಪು ಕುರಿತು ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಕರೆದು ಮಾತಾಡಿದರು. ಒಂದು ಪಾಯಿಂಟ್ಸನ್ನು ಹೇಳಿದರು. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ನ್ಯಾಯಾಲಯ ಸೆಕ್ಷನ್ 218ರ ಅಡಿಯಲ್ಲಿ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ. ರಾಜ್ಯಪಾಲರ ಆದೇಶದಲ್ಲಿನ ಸೆಕ್ಷನ್ 17A ಮಾತ್ರ ನ್ಯಾಯಮೂರ್ತಿಗಳು ಸೀಮಿತಗೊಳಿಸಿದ್ದಾರೆ. ಹಾಗಾಗಿ ನಾನು ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ. ಅಂದರೆ ಪ್ರಾಸಿಕ್ಯೂಷನ್ಗೆ ಅಂದರೆ ಕಾನೂನು ಕ್ರಮ ತಗೊಳ್ಳಿ, ಕಾನೂನು ಕ್ರಮ ಇಲ್ಲ, ತನಿಖೆ ಹಾಗೆ ಹೇಳಿದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕಾನೂನು ಕ್ರಮ ಅಲ್ಲ, ಪ್ರಾಸಿಕ್ಯೂಷನ್ ಅಂದರೆ ಕಾನೂನು ಕ್ರಮ. ಪ್ರಾಸಿಕ್ಯೂಷನ್ಗೆ ಅನುಮತಿ, ಕಾನೂನು ಕ್ರಮಕ್ಕೆ ಅನುಮತಿ, ಇದು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಒಂದು ಲಾ ಪಾಯಿಂಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಇದನ್ನು ಯಾರು ಎಷ್ಟು ಜನ ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಹೋರಾಟದ ರೂಪುರೇಷೆ ನಿರ್ಧಾರ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು. ಕೇಳಿಸ್ಕೊಳ್ಳಿ ಅವರೇನು ಹೇಳಿದರು. ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಅಲ್ಲ, ನೀನ್ ಕೇಳ್ತಾ ಇದೀಯನೆಯ. ಮತ್ತೆ ನೀನ್ ಬಿಡು, ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. ಮಾಡ್ಲಿ, ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ. ಇಡೀ ದೇಶದಲ್ಲಿ ಮಾಡಿದ ರೀತಿನಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸಬೇಕು, ಕಪ್ಪು ಮಸಿ ಬೆಳೀಬೇಕು, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಸಂಚುಗಳನ್ನು ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರದಿಂದ ಸೇಡಿನ ರಾಜಕೀಯ. ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡಿನ ರಾಜಕೀಯ ಮಾಡಲ್ಲ, ಇಡೀ ದೇಶದಲ್ಲಿ ಈ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ಡಿಕೆಶಿ ಹೈಕಮಾಂಡ್ ನನ್ನ ಜೊತೆಗೆ ಇದೆ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ನಡೀತದೆ. ತನಿಖೆಯ ಭಾಗವಾಗಿ ಆರೋಪಿಯನ್ನು ಬಂಧಿಸಬಾರ್ದು ಅಂತೇನಿಲ್ಲ. ನೋಟಿಸ್ ನೀಡಿ ಕೇವಲ ಕರೆಸಿ ವಿಚಾರಣೆ ಮಾಡಬಹುದು. ಆದರೆ ಇವರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ಲ. ಈಗ ನಾವು ನಾಗೇಂದ್ರ ವಿಚಾರದಲ್ಲಿ SIT ಆರೋಪ ಪಟ್ಟಿ ಸಲ್ಲಿಸ್ತು, ಚಾರ್ಜ್ ಶೀಟ್ ಸಲ್ಲಿಸ್ತು.
ಅದು ಅವರೇ ಯಾರು ಮಾಡಿದ್ದಾರೆ ಎಸ್ ಐ ಟಿ ಇದ್ದರೆ ಎಸ್ ಐ ಟಿ ಬೇರೆ ಯಾರಪ್ಪಂದವರು ಅಂದರೆ ಅವ್ರ ತಲೆ ಮೇಲಿದ್ದವ್ರದ್ದೆಲ್ಲ ಆದೇಶ ಕೇಳಲಿಲ್ಲ. ಆದರೆ ಈ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತಂದರೆ ಮತ್ತೊಮ್ಮೆ ಅನುಮತಿ ಕೇಳಬೇಕು ರಾಜ್ಯಪಾಲರದ್ದು. ರಾಜ್ಯಪಾಲರು ಅದನ್ನು ಓದಬೇಕಾಗತ್ತೆ. ಚಾರ್ಜ್ ಶೀಟ್ ಸಲ್ಲಿಸುವಂತಿಲ್ಲ ಅನುಮತಿ ಇಲ್ಲದೆ. ಪ್ರಾಸಿಕ್ಯೂಷನ್ ತನಿಖೆಗೆ ಮಾತ್ರ ಅವಕಾಶ ಅಂತ ಪ್ರಾಸಿಕ್ಯೂಷನ್ಗೆ ಹಾಗಿದ್ರೆ ಪ್ರಾಸಿಕ್ಯೂಷನ್ ಈಗ ಇದೆಲ್ಲ ಯಾರಿಗಾದರೂ ಬೇಕಾ? ಸಿದ್ದರಾಮಯ್ಯ ಏನು ಹೇಳಿದ್ರು, ಬಿ ಜೆ ಪಿ ಏನು ಹೇಳ್ತು, ಕಾಂಗ್ರೆಸ್ನವ್ರು ಏನು ಹೇಳಿದ್ರು, ಯಾರಿಗೂ ಬೇಡ. ಪ್ರಶ್ನೆ ಒಂದೇ, ಕಾಂಗ್ರೆಸ್ ಅವ್ರಿಗೂ ಬಿ ಜೆ ಪಿ ಅವರು ಸಿ ಎಮ್ ಅರೆಸ್ಟ್ ಆಗ್ತಾರ? ಸಿ ಎಮ್ ಅರೆಸ್ಟ್ ಆಗ್ತಾರ? ಈ ಪ್ರಶ್ನೆಗೆ ಉತ್ತರ. ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು. ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಯಾರು? ರಾಜ್ಯಪಾಲರು. ಆದರೆ ಈಗ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯ ಹೇಳೋದು ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅದನ್ನು ಕೈಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ. ದೆನ್ ವಾಟ್ ಬಾಸ್? ಸದ್ಯ ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅನುಮತಿ ನೀಡುವ ಅವಶ್ಯಕತೆ ಇಲ್ಲ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ, ಅಗತ್ಯ ಇಲ್ಲ. ಇನ್ನೂ ಪ್ರಕರಣ ದಾಖಲಾಗಬೇಕು, ತನಿಖೆ ಆಗಬೇಕು ಅಂತ ಹೇಳಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆಗ ಮಾತ್ರ 218ರ ವಿಚಾರ ಉದ್ಭವ ಆಗತ್ತೆ. ಏನು ಅರ್ಥ ಆಗಿಲ್ಲಲ್ಲ? ಹೇಳ್ತೀನಿ. ಇವರು ಹೇಳೋದು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ನನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿ ಅಲ್ಲ, ಇದು ತನಿಖೆ ಮಾಡೋದಕ್ಕೆ ಅನುಮತಿ. ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಟ್ಟಿದ್ರು. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ತೆಗೆದು ಇದೀಗ ನನ್ನ ವಿರುದ್ಧ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ 17A ಅಡಿಯಲ್ಲಿ ತನಿಖೆ ನಡೆಯುತ್ತದೆ. ತನಿಖೆಯ ಭಾಗವಾಗಿ ಆರೋಪಿಯನ್ನು ಬಂಧಿಸ್ಬೋದು, ಬಂಧಿಸಬಾರ್ದು ಅಂತೇನಿಲ್ಲ. ನೋಟಿಸ್ ನೀಡಿ ಕೇವಲ ಕರೆಸಿ ವಿಚಾರಣೆ ಮಾಡಬಹುದು. ಆದರೆ ಇವರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ಲ. ಈಗ ನಾವು ನಾಗೇಂದ್ರ ವಿಚಾರದಲ್ಲಿ ಎಸ್ ಐ ಟಿ ಆರೋಪ ಪಟ್ಟಿ ಸಲ್ಲಿಸ್ತು, ಚಾರ್ಜ್ ಶೀಟ್ ಸಲ್ಲಿಸ್ತು. ಅದು ಅವರೇ ಯಾರು ಮಾಡಿದ್ದಾರೆ ಎಸ್ ಐ ಟಿ ಇದ್ದರೆ ಎಸ್ ಐ ಟಿ ಬೇರೆ ಯಾರಪ್ಪಂದವರು ಅಂದರೆ ಅವ್ರ ತಲೆ ಮೇಲಿದ್ದವ್ರದ್ದೆಲ್ಲ ಆದೇಶ ಕೇಳಲಿಲ್ಲ. ಆದರೆ ಈ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತಂದರೆ ಮತ್ತೊಮ್ಮೆ ಅನುಮತಿ ಕೇಳಬೇಕು ರಾಜ್ಯಪಾಲರದ್ದು. ರಾಜ್ಯಪಾಲರು ಅದನ್ನು ಓದಬೇಕಾಗತ್ತೆ. ಚಾರ್ಜ್ ಶೀಟ್ ಸಲ್ಲಿಸುವಂತಿಲ್ಲ ಅನುಮತಿ ಇಲ್ಲದೆ. ಪ್ರಾಸಿಕ್ಯೂಷನ್ ತನಿಖೆಗೆ ಮಾತ್ರ ಅವಕಾಶ ಅಂತ ಪ್ರಾಸಿಕ್ಯೂಷನ್ಗೆ ಹಾಗಿದ್ರೆ ಈಗ ಇದೆಲ್ಲ ಯಾರಿಗಾದರೂ ಬೇಕಾ? ಸಿದ್ದರಾಮಯ್ಯ ಏನು ಹೇಳಿದ್ರು, ಬಿ ಜೆ ಪಿ ಏನು ಹೇಳ್ತು, ಕಾಂಗ್ರೆಸ್ನವ್ರು ಏನು ಹೇಳಿದ್ರು, ಯಾರಿಗೂ ಬೇಡ. ಪ್ರಶ್ನೆ ಒಂದೇ, ಕಾಂಗ್ರೆಸ್ ಅವ್ರಿಗೂ ಬಿ ಜೆ ಪಿ ಅವರು ಸಿ ಎಮ್ ಅರೆಸ್ಟ್ ಆಗ್ತಾರ? ಸಿ ಎಮ್ ಅರೆಸ್ಟ್ ಆಗ್ತಾರ? ಈ ಪ್ರಶ್ನೆಗೆ ಉತ್ತರ. ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು. ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಯಾರು? ರಾಜ್ಯಪಾಲರು. ಆದರೆ ಈಗ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯ ಹೇಳೋದು ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅದನ್ನು ಕೈಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ. ದೆನ್ ವಾಟ್ ಬಾಸ್? ಸದ್ಯ ಭಾರತೀಯ ನ್ಯಾಯ ಸಂಹಿತೆ 218ಕ್ಕೆ ಅನುಮತಿ ನೀಡುವ ಅವಶ್ಯಕತೆ ಇಲ್ಲ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ, ಅಗತ್ಯ ಇಲ್ಲ. ಇನ್ನೂ ಪ್ರಕರಣ ದಾಖಲಾಗಬೇಕು, ತನಿಖೆ ಆಗಬೇಕು ಅಂತ ಹೇಳಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆಗ ಮಾತ್ರ 218ರ ವಿಚಾರ ಉದ್ಭವ ಆಗತ್ತೆ. ಏನು ಅರ್ಥ ಆಗಿಲ್ಲಲ್ಲ? ಹೇಳ್ತೀನಿ. ಇವರು ಹೇಳೋದು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ನನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿ ಅಲ್ಲ, ಇದು ತನಿಖೆ ಮಾಡೋದಕ್ಕೆ ಅನುಮತಿ. ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಟ್ಟಿದ್ರು. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ತೆಗೆದು ಇದೀಗ ನನ್ನ ವಿರುದ್ಧ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ 17A ಅಡಿಯಲ್ಲಿ ತನಿಖೆ